ಮೇಲೆಲ್ಲ ಕಡಲೆ ಕಾಣಿಸ್ತಿದೆ. ಹಾಗಾಗಿ ನಿಧಾನವಾಗಿ ಬಿಸಿಲಿನ ಸೇರಿಸ್ಕೊಂಡು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ರವೆ ಚೆನ್ನಾಗಿ ಬೇಯುವಂತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕಲರ್ಗೋಸ್ಕರ ನಾನು ಆರ್ಟಿಫಿಷಿಯಲ್ ಕಲರ್ ಏನು ಹಾಕ್ತಾ ಇಲ್ಲ. ಒಂದು ಚಿಟಿಕೆಯಷ್ಟು ಅಷ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಹಾಗೇನೂ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ನಾನು ಜಸ್ಟ್ ಕಲರ್ಗೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿರ್ಬೋದು. ಈಗ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾನು ರವೆ ಹಾಕಿರೋದ್ರಿಂದ ನಾನು ಅರಿಶಿನ ಪುಡಿ ಸೇರಿಸಿರೋದ್ರಿಂದ ಅದಕ್ಕೆ ಅರಿಶಿನ ಪುಡಿದು ಸ್ಮೆಲ್ ಆಗಲಿ ಅಥವಾ ಟೇಸ್ಟ್ ಆಗಲಿ ಏನೂ ಬರಲ್ಲ. ಜಸ್ಟ್ ನಾವು ಒಂದು ಚಿಟಿಕೆಯಷ್ಟು ಹಾಕೊಂಡಿರೋದು, ಹಾಗಾಗಿ ಜಸ್ಟ್ ಕಲರ್ ಕೊಡುತ್ತೆ ಅಷ್ಟೇ. ನೀವು ವೆಜ್ಜನ್ನು ಮಕ್ಕಳು ಹಾಕ್ತಿರಲ್ಲ ನೋಡಿ, ಇದನ್ನು ಚೆನ್ನಾಗಿ ಗಟ್ಟಿ ಆಗೋಬೇಕು. ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಇದು ಗಟ್ಟಿ ಆಗ್ತಾ ಬಂತು ನೋಡಿ, ಕಾಣಿಸ್ತಾ ಇದೆಯಾ? ಇದಕ್ಕೆ ನಾವು ತಣ್ಣೀರನ್ನ ಹಾಕೋಬಾರ್ದು, ನೀರನ್ನ ಬಿಸಿ ಮಾಡಿ ಹಾಕೋಬೇಕು. ತಣ್ಣೀರು ಹಾಕಿದ್ರೆ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ, ಮತ್ತೆ ಬೇಯೋದು ನಿಧಾನ ಆಗುತ್ತೆ, ಮುದ್ದೆ ಥರ ಆಗುತ್ತೆ. ಈಗ ಬಿಸಿ ಹಾಕೋದ್ರಿಂದ ಅದಕ್ಕೆ ಮುದ್ದೆ ಆಗೋ ಚಾನ್ಸಸ್ ಕಡಿಮೆ ಇದೆ. ತುಂಬಾ ಆಗಲ್ಲ, ಮುದ್ದೆ ಆಗಲ್ಲ. ಇದರ ಚೆನ್ನಾಗಿ ಬಿಡಿಯಾಗಿ ಬರುತ್ತೆ. ಈ ಟೈಮಲ್ಲಿ ನಾನಲ್ಲಿ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೋ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ಕಡಿಮೆ ತಿನ್ನೋರಾಗಿದ್ದರೆ 1 ಅಥವಾ 1 ಸೇರಿಸ್ಕೊಳ್ಳಿ. ಸಕ್ಕರೆ ಸೇರಿಸ್ಕೊಂಡ್ಮೇಲೆ ಈಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಸ್ಟವ್ ಫ್ಲೇಮ್ನ ಸಿಮ್ಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಸಕ್ಕರೆ ಎಲ್ಲ ಮೆಲ್ಟ್ ಆಗುತ್ತೆ, ಮತ್ತೆ ರವೆ ನೀರು ಥರ ಆಗುತ್ತೆ, ಲಿಕ್ವಿಡ್ ಥರ ಆಗುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಬೇಕಾ ಮತ್ತೆ ಗಟ್ಟಿಯಾಗಿರೋ ಇದಕ್ಕೆ ಬರುತ್ತೆ. ಇಲ್ಲಿವರೆಗೂ ಸಿಮ್ಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ ಇದು ಗಟ್ಟಿ ಆಗ್ತಾ ಬಂತು, ಕಾಣಿಸಿದೆಯಾ? ಸ್ವಲ್ಪನೇ ಗಟ್ಟಿ ಆಗ್ತಾ ಬಂತು. ಇವತ್ತು ನಾನು ಇದಕ್ಕೆ ಏಲಕ್ಕಿ ಪೌಡರ್ ಸೇರಿಸ್ಕೊಳ್ತಾ ಇಲ್ಲ. ನಾನು ಇವತ್ತು ಫ್ಲೇವರ್ಗೋಸ್ಕರ ಪೈನಾಪಲ್ ಎಸೆನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಪೈನಾಪಲ್ ಹಾಕೊಂಡು ಮಾಡಲ್ಲ, ಅದೇ ಥರ ಟೇಸ್ಟ್ ಬರುತ್ತೆ. ಒಂದು 2 ರಿಂದ 3 ಡ್ರಾಪ್ ಹಾಕೊಳ್ತಾ ಇದ್ದೀನಿ, ಸಾಕು. ಜಾಸ್ತಿ ಹಾಕೋಬಾರ್ದು. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ಪೈನಾಪಲ್ ಟೇಸ್ಟ್ ಸಿಗುತ್ತೆ, ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದೀನಿ. ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ಏಲಕ್ಕಿ ಪೌಡರ್ನ ಹಾಕೋಬೋದು. ನೀವು 1/4 ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳಿ. ಗಮ್ಮ ಅಂತ ಚೆನ್ನಾಗಿರುತ್ತೆ ಫ್ಲೇವರು. ನೋಡಿ ಇದು ಗಟ್ಟಿ ಆಗ್ತಾ ಬಂತು, ಕಾಣಿಸ್ತಿದೆಯಾ? ನಾನು ಪೂರ್ತಿ ತಳಬಿಕೊಳ್ಳೋವರೆಗೂ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಟೈಮಲ್ಲಿ ನಾನು 2 ರಿಂದ 3 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತೀನಿ. ಇದು ಟೋಟಲಿ ಆಪ್ಷನಲ್, ನಿಮ್ಗೆ ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕೊಂಡು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೋಡಿ ಪೂರ್ತಿ ಗಟ್ಟಿಯಾಗಿದೆ. ಈ ಸ್ಟೇಜಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕಾಗುತ್ತೆ. ನಾನು ಈ ಸ್ಟೇಜಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡಿಕೊಂಡು ತಟ್ಟೆಗೆ ಸರ್ವ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ನಾನು. ಒಂದು 5 ನಿಮಿಷಗಳ ಕಾಲ ಹಾಗೇನೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಹಾಗೇನೆ ಕ್ಲೋಸ್ ಮಾಡಿಬಿಡಿ. ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲಾದ್ರೂ ನಿಮಗೆ ಅರಿಶಿನ ಹಾಕಿರೋದು ಗೊತ್ತಾಗ್ತಿದೆ ನೋಡಿ. ತುಂಬಾನೇ ಟೇಸ್ಟ್ ಆಗಿದೆ. ಒಂದು 5 ರಿಂದ 10 ನಿಮಿಷದೊಳಗಡೆ ಹೋಟೆಲ್ ಸ್ಟೈಲಲ್ಲಿ ನಾವು ಕೇಸರಿ ಬಾತ್ನ ಮನೆಯಲ್ಲಿ ರೆಡಿ ಮಾಡ್ಕೋಬಹುದು. ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ.